ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಅಕ್ರಮ ಗಣಿಗಾರಿಕೆ ಅಂದ ತಕ್ಷಣ ನಮಗೆ ನೆನಪಾಗೋದು ಬಳ್ಳಾರಿ ಜಿಲ್ಲೆ. ಅಲ್ಲಿ ನಡೆದ ಅಬ್ಬರ, ಆರ್ಭಟ, ಪರಿಸರ ನಾಶ ಒಂದಲ್ಲ ಎರಡಲ್ಲ. ಆದರೆ ಬಳ್ಳಾರಿ ಜಿಲ್ಲೆಯನ್ನೇ ಮೀರಿಸುವಂಥ ಒಂದು ಅಕ್ರಮ ಗಣಿಗಾರಿಕೆ ನಡೀತಿದೆ. ಅದು ಅಂತಿಂಥ ಅಕ್ರಮ ಗಣಿಗಾರಿಕೆ ಅಲ್ಲ, ಗ್ರಾನೈಟ್ ಕಲ್ಲು ಅಕ್ರಮ ಗಣಿಗಾರಿಕೆ. ಅದು ನಡೀತಿರೋದು ರಾಯಚೂರು ಜಿಲ್ಲೆಯಲ್ಲಿ. ಇಲ್ಲಿ ಕೂಡ ದೊಡ್ಡ ದೊಡ್ಡ ಶಾಸಕರು, ಸಚಿವರೆಲ್ಲ ಸೇರಿದ್ದಾರೆ. ಅದು ಯಾವ ರೀತಿ ಇವರು ಸೇರಿ ಪರಿಸರ ನಾಶ ಮಾಡ್ತಿದ್ದಾರೆ, ನಮ್ಮ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹಾಕ್ತಿದ್ದಾರೆ ಅಂತ ತಿಳಿಸ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಬಳ್ಳಾರಿಯ ಗಣಿ ಅಬ್ಬರಕ್ಕೆ ಇಡೀ ನಾಡೇ ನಡುಗಿ ಹೋಗಿತ್ತು. ಅಲ್ಲಿ ನಡೆದ ಅಕ್ರಮಕ್ಕೆ ಇಡೀ ವ್ಯವಸ್ಥೆಯೇ ಅಲುಗಾಡಿತ್ತು. ಗಣಿ ಧಣಿಗಳ ದರ್ಪಕ್ಕಂತೂ ಬಳ್ಳಾರಿಯೇ ಬೆದರಿತ್ತು. ಕುರುಡು ಕಾಂಚಾಣದ ಕುಣಿತಕ್ಕೆ ಪ್ರಕೃತಿ ಮಾತೆಯೇ ಕಂಗಾಲಾಗಿದ್ಲು. ಆದ್ರೆ ಭ್ರಷ್ಟರ ಆಟ ಹೆಚ್ಚು ದಿನ ನಡೆಯಲಿಲ್ಲ. ಗಣಿ ಮುಕ್ಕಿದ ಸಚಿವರು, ಶಾಸಕರು, ಅಧಿಕಾರಿಗಳು ಜೈಲಿಗೆ ಪರೇಡ್ ಮಾಡ್ತಿದ್ದಾರೆ. ಚಿನ್ನದ ತಟ್ಟೆಯಲ್ಲಿ ಅನ್ನ ತಿಂದವರು ಇಂದು ಕಾರಾಗೃಹದಲ್ಲಿ ಮುದ್ದೆ ಮುರಿತಿದ್ದಾರೆ. ಮತ್ತದೇ ತಪ್ಪು ಮಾಡ್ತಿದ್ದಾರೆ. ದುರಂತ ಅಂದ್ರೆ ಬಳ್ಳಾರಿ ಪ್ರಕರಣದಿಂದ ನಮ್ಮ ಅಧಿಕಾರಿಗಳು, ರಾಜಕಾರಣಿಗಳು ಬುದ್ಧಿ ಕಲಿತಂತಿಲ್ಲ. ಮತ್ತೆ ಅದೇ ತಪ್ಪು ಮಾಡ್ತಿದ್ದಾರೆ. ಬಳ್ಳಾರಿಯನ್ನೇ ಮೀರಿಸುವಂಥ ಅಕ್ರಮ ಗಣಿಗಾರಿಕೆ ನಡೆಸಿ ಭಾರೀ ಅಕ್ರಮ ಎಸಗುತ್ತಿದ್ದಾರೆ. ಈ ಭಾರೀ ಸ್ಫೋಟ, ಈ ಕರ್ಕಶ ದನಿ, ಈ ಅಬ್ಬರ ಆರ್ಭಟ ಕೇಳ್ತಿರೋದು ರಾಯಚೂರಿನ ಲಿಂಗಸೂರು ತಾಲೂಕಿನಲ್ಲಿ. ಈ ತಾಲೂಕಿಗೆ ನಮ್ಮ ಕವರ್ ಸ್ಟೋರಿ ತಂಡ ಭೇಟಿ ಕೊಟ್ಟಾಗ ಅಲ್ಲಿನ ಮಂದಿ ಅಕ್ರಮ ಗಣಿಗಾರಿಕೆಯಿಂದಾಗ್ತಿರೋ ತೊಂದರೆಯ ಪಟ್ಟಿಯನ್ನೇ ಮಂಡಿಸಿದ್ರು. ಭಾಳ ತೊಂದರೆ ಐತಿ ಕ್ವಾರಿ ಮಾಡೋದ್ರಿಂದ. ನಮ್ಮ ಮನೆಯಿಂದ ಕ್ವಾರಿ ಎಲ್ಲ ಸೀಳು ಹೋಗ್ಬಿಟ್ಟು ಮನೆ. ಈಗ ಅವ್ರು ಇಡಿ ಹೊಡಿತಾರೆ, ಬ್ಲಾಸ್ಟ್ ಮಾಡ್ತಾರೆ. ನಮ್ಗೆ ಭಾಳ ತೊಂದರೆ ಅದ್ರ ವಾಸನೆಗೆ ಅಂಕರ ಇವು ಹಾರ್ಟ್ ರೋಗಗಳು ಬರಕತ್ತೀವಲ್ಲ, ಅದ್ರ ಬ್ಲಾಸ್ಟಿಂಗ್ ವಾಸನೆ ಕೊಡ್ಬಿಟ್ರೆ ಯಾವ್ದಾವ್ದೋ ರೋಗ ಬಂದು ಕೈಕಾಲು ಹಿಡ್ಕೊಂಡು ಈಗ ಒಂದು 20 ಜನ ನಮ್ಮೂರಾಗ ಬೆಂಗಳೂರಿಗೆ ಹೋಗಿ ಆಪ್ರೇಷನ್ ಮಾಡ್ಸ್ಕೊಂಡ್ ಬಂದಿರೋದಾರ. ಬರೀ ಮದ್ದಿನ ವಾಸನೆ ಊರಾಗ ಭಾರಿ ಬರ್ತೈತೆ ರೀ ಸೌಂಡು. ಮದ್ದಿನ ವಾಸನೆ ಕುಡ್ದ ಕಟ್ಟಿನ ಒಂದು ಮನೆ ಇದಾಗತ್ತೆ, ಮನುಷ್ಯನಿಗೆ ತೊಂದರೆ ಆಗುತ್ತೆ. ಅದಂತ ಕುಡ್ದ ಕಸಿ ಎಲ್ಲ ಜಡ್ಡು ಜಾಸ್ತಿ ಆಗಿಬಿಟ್ಟು ಊರಾಗ. ನಾವು ಊರಾಗ ಇದ್ದು ಬೆಳೆ ಮಾಡೋಕೆ ಕಷ್ಟ ಐತೆ ನಮ್ಗೆ. ಈಗ ಊರಿಗೆ ಹೊಲಕ್ಕೆ ಹೋಗ್ಬೇಕಾದ್ರೆ ದಾರಿ ಐತಿ, ಆ ದಾರಿ ಒಳಗೆ ಗಣಿಗಾರಿಕೆ ಮಾಡ್ತಾರೆ. ನಮಗೆ ಬದಲಿ ಕಡೆ ದಾರಿ ಕೊಡ್ತಾರೆ, ನಾವು ಎಲ್ಲಿ ಅವ್ರು ಎಲ್ಲೆಲ್ಲಿ ಅಡ್ಡಾಡ್ಬೇಕಾಗುತ್ತೆ. ಈಗ ಊರಾಗ ನಮಗೆ ಹೆಚ್ಚಿನ ಭಾಳ ತ್ರಾಸ ಐತೆ. ಈಗ ನಾವೇನ್ರಿ ಅವ್ರು ದಿನ ಸಂಜೆ ತನ ಮುಂಜೆ ತನ ಟಪ್ ಬರ್ಸಂತ ಕುಂತಿರ್ತಾರೆ. ನಮ್ಮ ನಿದ್ದೆ ಮಾಡೋಕ್ಕೂ ಇದಿಲ್ಲ, ನಾವೇನು ಹೇಳೋಕ್ಕೂ ದಾರಿ ಇಲ್ಲ. ಅವರು ಕೊಟ್ಟದಿಸ್ರು. ಹಿಂಗಾಗಿ ನಮಗೆ ಭಾಳ ತ್ರಾಸ ಐತೆ. ಅದರಲ್ಲೂ ಮಾಕಾಪುರ, ಭಯ್ಯಾಪುರ, ಆದಾಪುರ, ನಾಗರಾಳದ ಮಂದಿ ಗಣಿ ಸ್ಫೋಟಕ್ಕೆ ನಲುಗಿ ಹೋಗಿದ್ದಾರೆ. ಸರ್, ಮದ್ದಿನ ವಾಸನೆ ಎಲ್ಲ ಊರಕ್ಕೆ ಬರ್ತೀರಿ. ನಮ್ಮ ಮನೆ ಊರಂತ್ರ ಐತೆ ಅದು. ಅವೆಲ್ಲ ಬ್ಲಾಸ್ಟ್ ಮಾಡಿದ್ರೆ ಮನೆ ಗದ ನಡುಗ್ತಾವ. ನಾವು ಏನೋ ಮಾತಾಡಿದ್ರೆ ಅವ್ರದ್ದು ಏನು ಗಂಟು ಹೋಗುತ್ತೆ, ಇವ್ರದ್ದು ಏನು ಗಂಟು ಹೋಗುತ್ತೆ ಅಂತ ಊರಾಗ ಅಂತಾರೆ. ನಾವು ಅದಕ್ಕೆ ಸುಮ್ಕೆ ಸೊಡೆಬಿಟ್ಟು ನಾವು ಅದೀವಿ. ಊರ ನಡುವೆಯೇ ಗಣಿಗಾರಿಕೆ. ಗಣಿ ಚೋರರು ಎಂಥ ಭ್ರಷ್ಟರಂದ್ರೆ ದುಡ್ಡಿಗಾಗಿ ಮಾಕಾಪುರದ ಜನನಿಬಿಡ ಗ್ರಾಮದೊಳಗೆ ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಜನರ ಮನೆಗಳಿಗೆ ತಾಗಿಯೇ ಗಣಿಗಳಿವೆ. ಶಿವರಾಜ್ ತಂಗಡಿ ಇಲ್ಲಿ ಮಗ್ಲೈತಿ, ಅದು ಮನೆಗೆ ಹತ್ಯಾರ. ಇವೇನು ಸಾಲು ಮನೆಗಳು ಇದಾವಲ್ಲ, ನಮ್ಮವು ಇವೆಲ್ಲ ಮನೆಗಳಿಗೆ ಹತ್ಯೆ ಅದಾವ. ಅವೆಲ್ಲ ನಮಗೆ ಮನೆ ಗಾಡಿಗೆ ಹತ್ಕೊಂಡವ್ ನೋಡ್ರಿ. ಒಂದು 20 ಬಿದ್ದಿಲ್ಲ, ಆದ್ರೆ ಬಿರ್ಕ್ಬಿಟ್ಟವು. ಅವ್ರಿಗೆ ಹೇಳಿವಿ, ನಾವು ಹೇಳಿದ್ರಪ್ಪ ಅಂದ್ರೆ ಇಲ್ಲಾಡ್ರಿ ಅಂತ ಅನ್ನೋದು ಹಂಗೆ ನಡೆದೈತಿ. ಗಣಿ ಸ್ಫೋಟಕ್ಕೆ ಮಾಕಾಪುರದ ಮಂದಿ ನೊಂದಿದ್ದಾರೆ, ಬೆಂದಿದ್ದಾರೆ. ಗಣಿಗಳಿಂದ ಉಂಟಾದ ಕಂದಕಗಳು, ಅವುಗಳಲ್ಲಿ ನಿಲ್ಲೋ ನೀರು ಊರ ಮಂದಿಯನ್ನೆಲ್ಲ ರೋಗಿಯನ್ನಾಗಿಸಿದೆ.
ಇಲ್ಲೆಲ್ಲ ಸಮಸ್ಯೆಗಳು ರೀ. ಸುತ್ತೋರ್ದ ಊರಲ್ಲಿ ನೀರು ನಿಂದಿರ್ತಾವೆ. ಈಗ ಇದಕ್ಕೆ ಮಲೇರಿಯಾ ಅಟ್ಯಾಕ್ ಆಗುತ್ತೆ. ಇದನ್ನು ಆರೋಗ್ಯ ಇಲಾಖೆಯವರು ಕೇಳಂಗಿಲ್ಲ, ನಮ್ಮ ಜನಪ್ರತಿನಿಧಿಗಳೂ ಕೇಳಂಗಿಲ್ಲ. ಈ ಥರ ಮಾಡಿದ್ನಾಗ ನಾವು ಹಿಂಗೆ ಮಾಡಿದ್ನಾಗ ನಮ್ಗೆ ಒಂಥರ ನಿಷ್ಠುರ ಮಾಡ್ತಾರೆ ಎಲ್ಲರೂ. ಕಾನೂನಿನ ಪ್ರಕಾರ ಇಲ್ಲಿ ಯಾವುದೇ ಸ್ಫೋಟಕ್ಕೆ ಅವಕಾಶ ಇಲ್ಲ. ಆದರೆ ಗಣಿ ಕಳ್ಳರು ಪ್ರತಿನಿತ್ಯ ಭಯಂಕರ ಸ್ಫೋಟ ನಡೆಸಿ ಜನರ ನೆಮ್ಮದಿಯನ್ನೇ ಕೆಡಿಸಿದ್ದಾರೆ. ಈ ಸ್ಫೋಟದ ಭೀಕರತೆಗೆ ಮನೆಗಳು ಬಿರುಕು ಬಿಟ್ಟಿವೆ. ಕೆಲ ಮನೆಗಳಂತೂ ಧರೆಗೆ ಉರುಳಿವೆ. ಫುಲ್ ಬಿರುಕು ಮನೆ ಬಿದ್ದವ ಮನೆ. ಆದ್ರೆ ಅವ್ರ ಕ್ವಾರಿಯರ್ಗೆ ಏನು ಹೇಳೋದಿಲ್ಲ. ನಮ್ಮೂರ ರೊಕ್ಕ ತಿಂತಾರೆ, ಸುಮ್ಮನೆ ಹಾಕ್ತಾರೆ ಅಧಿಕಾರಿಗಳು. ಈಗ ಅವರು ಕ್ವಾರಿಯರ್ ಅಧಿಕಾರಿಗಳಾದ ಹೊತ್ನಾಗ ಇಲ್ಲಿ ಯಾರು ಬರ್ತಾರೆ? ಕ್ವಾರಿಯರ್ ಅಧಿಕಾರ ಆದ ಹೊತ್ನಾಗ ಇಲ್ಲಿ ಯಾರು ಬರ್ತಾರೆ? ಯಮಲೋಕಕ್ಕೆ ದಾರಿ. ಇಲ್ಲಿನ ರಸ್ತೆ ಸ್ಥಿತಿ ಹೇಳದಿರುವುದೇ ಒಳ್ಳೆಯದು. ಅದು ಯಮಲೋಕಕ್ಕೆ ದಾರಿಯಾಗಿದೆ. ಎಲ್ಲಕ್ಕೂ ತೊಂದ್ರಿ, ಮನುಷ್ಯರಿಗೆ ತೊಂದ್ರಿ, ದನಗಳಿಗೆ ತೊಂದ್ರಿ. ಈಗ ಹಿಂಗೆ ಈ ದಾರಿ ಹಿಡ್ದು ಮೇಡಮ್ ನಿಮ್ಗೆ ತೋರಿಸ್ತೀವಿ, ಅದನ್ನ ವಿಡಿಯೋ ಮಾಡಿಕರಿ. ಅದು ನೋಡಿದ್ರೆ ಮನುಷ್ಯರು ಹೋಗಕ್ಕೆ ದಾರಿ ಇಲ್ಲ. ಅಚ್ಚಕ್ಕೆ ತೆಗ್ಗು ಈಚೆಗೆ ತೆಗ್ಗು ಬಿದ್ದು ಸತ್ತು ಹೋಗ್ಬೇಕು. ಯಾರ ಭಯವೂ ಇಲ್ಲದೆ, ಕಾನೂನಿನ ಹಂಗಿಲ್ಲದೆ ಜನರನ್ನ ಹೆದರಿಸಿ ಬೆದರಿಸಿ ಇಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ. ಈ ಕಲ್ಲುಗಳು ಬರೀ ಕಲ್ಲುಗಳಲ್ಲ, ಚಿನ್ನದ ಬೆಲೆ ಬಾಳುವ ಕಲ್ಲುಗಳು. ಹಾಗಾಗಿಯೇ ಈ ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಪಾಲ್ಗೊಂಡವರು ಕೂಡ ಸಾಮಾನ್ಯರಲ್ಲ. ಎಲ್ಲರೂ ಸಚಿವರು, ಶಾಸಕರು. ಒಂದೇ ಇಲಾಖೆ ಅಂತಿಲ್ಲ ಮೇಡಮ್, ಅಲ್ಲಿ ಸಂಬಂಧಪಟ್ಟ PSI ಇರ್ಬೋದು, ಸರ್ಕಲ್ ಸಾಬರು ಇರ್ಬೋದು, DYSP ಇರ್ಬೋದು, ಆಮೇಲೆ ಉಪವಿಭಾಗ ಅಧಿಕಾರಿಗಳು, ತಹಶೀಲ್ದಾರರು, ಅಲ್ಲಿ RI, ವಿಲೇಜ್ ಅಕೌಂಟೆಂಟ್ ಎಲ್ಲರೂ, ಆಮೇಲೆ ಇನ್ಕ್ಲೂಡ್ ರಾಜಕಾರಣ ಮಂದಿನೂ ಇದರಲ್ಲಿ ಶಾಮೀಲಾದರೆ.